ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿದ್ದಾರೆ. ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿದ್ದಾರೆ. ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿದ್ದಾರೆ. ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ.
ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿದ್ದಾರೆ. ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮ್ಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ. ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿದ್ದಾರೆ. ನೋಡಿ, ಅಶ್ಲೀಲ ಫೈಟ್ ಬಳಿಕ ಸಿಟಿ ರವಿ ಬೆಳಗಾವಿಗೆ ಮತ್ತೆ ಹೋಗಿದ್ದಾರೆ. ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಿಟಿ ರವಿ ಬೆಳಗಾವಿಗೆ ಹೋಗಿ ಈಗ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ಗೊತ್ತಿದೆ ನಿಮ್ಗೆ. ಈಗ ಸಂಧಾನಕ್ಕಾಗಿ ಸಿದ್ದರಾದ್ರ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಟಿ ರವಿಯಿಂದ ಟೆಂಪಲ್ ರನ್ ಬೇರೆ ಜೋರಾಗಿದೆ. ಡಿಕೆಶಿ ಪೂಜೆ ಸಲ್ಲಿಸಿದ ಕಪಿಲೇಶ್ವರ ದೇವಾಲಯದಲ್ಲೇ ಪೂಜೆ ಸಲ್ಲಿಸಿದ್ದಾರೆ. ಕಪಿಲೇಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದ್ದಾರೆ ಸಿಟಿ ರವಿ. ಈ ಬೆನ್ನಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ರೀತಿಯಲ್ಲಿ ಹೆಬ್ಬಾಳ್ಕರ್ ವಾಸ ಸಿಟಿ ರವಿ ಅಶ್ಲೀಲ ಪದ ಸಮರ ನಿಮಗೆ ಗೊತ್ತೇ ಇದೆ. ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿ. ಈಗ ಸಂಧಾನಕ್ಕಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾದ್ರ ಅಂತ. ಸಭಾಪತಿ ಹೊರಟ್ಟಿ ಏನ್ ಹೇಳ್ತಾರೋ ನಾವು ಅದನ್ನೇ ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅದಾದ ಬಳಿಕ ಚಳಿಗಾಲದ ಅಧಿವೇಶನದ ನಂತರ ಮೊದಲ ಬಾರಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಇದೇ ಕಪಿಲೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಅದೇ ಕಪಿಲೇಶ್ವರ ದೇವಾಲಯದಲ್ಲಿ ಸಿಟಿ ರವಿ ಕೂಡ ಟೆಂಪಲ್ ರನ್ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿದ್ದಾರೆ.